ನನಗೆ ಎಂತ ಪರಿಸ್ಥಿತಿ ಬಂದಿತ್ತಲ್ಲ. ಕಳ್ಳ ಕಾಕರನ್ನು ಹಿಡಿದು ಬುದ್ಧಿಗಣಿಸುತ್ತಿದ್ದ ಈ ಶಿವಣ್ಣನಿಗೆ ಕಳ್ಳನ ಪಟ್ಟ ಸಹಿಸಲಾರೆ ದೇವ, ಸಹಿಸಲಾರೆ. ಕಣ್ಣನ ಅರಮನೆಯ ರಾಜಮುದ್ರೇಸರ ಕಣ್ಣಿಗೆ ಕಾಣುವ ದೇವರಿಗೆ ಅಂತ ಸರವನ್ನು ನಾನು ಕಳ್ಳತನ ಮಾಡುವನೇ? ಇಲ್ಲ ದೇವ, ಇಲ್ಲ. ಸರವನ್ನು ಎಲ್ಲಿ ಬಚ್ಚಿಟ್ಟಿದ್ದೀಯಾ ಮೊದಲೇ ಹೇಳು. ಸರವನ್ನು ಕದ್ದಿದ್ದರೆ ತಾನೇ ಎಲ್ಲಿ ಎಂದು ಹೇಳುವುದು ಸರ್. ಬಾಯ್ ಬಚ್ಚ ಮತ್ತೆ ಸುಳ್ಳುಗೊಳ್ತೀಯಾ ಮಗನೇ? ಸರ್, ಸತ್ತರೂ ನನ್ನ ಬಾಯಿಂದ ಸುಳ್ಳು ಬರುವುದಿಲ್ಲ ಸರ್. ನೀನೇನು ಹರಿಶ್ಚಂದ್ರನ ಮೊಮ್ಮಗನೇ? ಸಾಕು ಮುಚ್ಚಲೇ ನಿನ್ನ ಬರುಳೆ. ಮೊದಲು ಸರ ಎಲ್ಲಿಟ್ಟಿದ್ದೀಯಾ ಅಂತ ಹೇಳು. ರಘು, ಬಾಯಿ ಮಾತಿಗೆ ಬಗ್ಗುವ ಗಂಡು ಇವನಲ್ಲ. ಇವನಿಗೆ ಲಾಟಿಗೆ ಹಸಿ ಮೆಣಸಿನಕಾಯಿ ಹಾಕಿ ಏರೋಪ್ಲೇನ್ ಏರ್ಸಿಗೆ ಅದಕ್ಕೂ ಬಗ್ಲಿಲ್ಲ ಅಂದ್ರೆ ಬಿಸಿನೀರ್ ಕಾಸಿ ಆವಾಗ ನಮ್ಮ ದಾರಿಗೆ ಬರುತ್ತಾನೆ. ಅದರ ಚಿಂತೆ ಬಿಡು ಗಜೇಂದ್ರ. ಲೇ ಗಜೇಂದ್ರ, ಈ ನಿನ್ನ ದಬ್ಬಾಳಿಕೆಗೆ ಹೆದರುವ ಗಂಡು ನಾನಲ್ಲ. ಈ ಶಿವಣ್ಣನಿಗೆ ನ್ಯಾಯದ ಮೇಲೆ ನಂಬಿಕೆ ಇದೆ. ಅದಕ್ಕಾಗಿ ಕಾನೂನಿಗೆ ಶರಣಾಗಿರುತ್ತೇನೆ ವಿನಃ ನಿಮ್ಮಂತವರ ದಬ್ಬಾಳಿಕೆಗೆ ಹೆದರಿ ಅಲ್ಲ. ಇನ್ನೊಂದು ಮಾತು, ಈ ಶಿವಣ್ಣನ ಬುರುಡೆ ಮೇಲೆ ಬಿಸಿ ನೀರು ಹಾಕುವ ಗಂಡು ಹುಟ್ಟಿಲ್ಲ, ಹುಟ್ಟೋದಿಲ್ಲ. ಹುಟ್ಟಿಲ್ಲ, ಹುಟ್ಟೋದಿಲ್ಲ. ಶಿವ್ಯ, ನಿನ್ನ ಸತ್ಯ ನ್ಯಾಯದ ಕಾಲ ಸತ್ತು ಸಮಾಧಿ ಸೇರಿತಾಯಿತು. ಇನ್ನೇನಿದ್ದರು ನಮ್ಮಂತ ಕಳ್ಳ ಕಾಕರ ಕಾಲಲ್ಲ ಇದು. ಕಳ್ಳ ಕಾಕರ ಕಾಲ. ನನ್ನ ಗೆಳೆಯನ ಮಾತಂದ್ರೆ ನನಗೆ ವೇದ ವಾಕ್ಯ. ಅವನಿಗಾಗಿ ನಾನು ಏನನ್ನಾದರೂ ಮಾಡಲು ಸಿದ್ಧ. ಹಾಗಾದರೆ ಈ ಸರ್ಕಾರ ಕೊಟ್ಟಿರುವ ಪವಿತ್ರ ಕಾಕಿಯನ್ನು ಏಕೆ ಕೊಟ್ಟಿರುವೆ? ಬಿಚ್ಚಿಟ್ಟು ಇವರ ಮನೆ ಕಸ ಹೊಡೆಯಲು ಹೋಗದೆ ದ್ರೋಹಿ. ನನಗೆ ದ್ರೋಹಿಯನ್ನು ಯಾವ ಮಗಳೇ ತಿನ್ನಿ ಲಾಟೆ ಸಾಹೇಬ, ಈ ನಿನ್ನ ಲಾಟಿ ಏಟಿಗೆ ಬಗ್ಗುವ ದೇಹ ಅಂತಲ್ಲ. ಸುಮ್ಮನೆ ಏಕೆ ಹೊಡೆದು ಕೈ ನೋವು ಮಾಡಿಕೊಳ್ಳುವೆ? ರಘು, ಅರಮನೆಯ ಆಳ್ವಿಕೆ ಇವನ ಕೈ ತಪ್ಪಿದರು. ಇವನ ಸೊಕ್ಕು ಮಾತ್ರ ಕಡಿಮೆ ಆಗಿಲ್ಲ. ನಮ್ಮ ದಾರಿಗೆ ಬರುವ ತನಕ ಬಾರಿಸ್ತಾನೆ ಇರು ಈ ಮಗನಿಗೆ. ಅವಾಗ ನಮ್ಮ ದಾರಿಗೆ ಬರುತ್ತಾನೆ. ಗಜೇಂದ್ರ, ಎಂತಹ ಬೇಟೆಗಳನ್ನೇ ಪಳಗಿಸಿದ್ದೇನೆ ನಾನು. ಅದರಲ್ಲಿ ಇವನ್ ಯಾವ ಲೆಕ್ಕ ನನಗೆ? ಲೇ ಶಿವ್ಯ, ಕೊಚ್ಕೋತಿದ್ದಿಲ್ಲ ಯಾವಾಗ್ಲೂ. ಅಡ್ರೆಸ್ ತಿಳ್ಕೊಂಡು ಸರ್ವಿಸ್ ಮಾಡೋದಕ್ಕೆ ಕೊರಿಯರ್ ಹುಡುಗ ಅನ್ಕೊಂಡೇನೋ. ಫೈಟರ್ ಮಕ್ಕಳ ಹೊಡೆದ್ರೆ ಮತ್ತೆ ಹುಟ್ಟಿ ಬಂದ ವ್ಯಕ್ತಿ ಜನ್ಮನೇ ಇಲ್ಲ. ಹೋಗಿಯ ನಿನ್ ತಮ್ಮನಿಗೆ ಹೇಳು ನನ್ನ ಅಡ್ರೆಸ್. ಎಲ್ಲ ನೋಡ್ಕೊಂಡು ಕೂತ್ಕೊಳ್ಳೋಕೆ ಶಿವನ್ ಮುಂದ್ ಕೂತ್ರು ನಂದಿಯಲ್ಲ, ಆ ದುರ್ಗಿನ ಹತ್ತು ತಿರುಗೋ ಸಿಂಹ ಅಂತ ಹೇಳು. ಅವನಿಗಿರೋ ಪವರ್ ಯೂಸ್ ಮಾಡ್ಲಿ, ಅವನಿಗಿರೋ ಜನ ಯೂಸ್ ಮಾಡ್ಲಿ. ಐ ಆಮ್ ರೆಡಿ ಟು ಫೇಸ್. ಒಬ್ಬನೇ ಬರ್ತೀನಿ. ಏನಾಯ್ತು ಅಂತ ತಲೆಗೆ ಹತ್ತು ಅಷ್ಟರಲ್ಲಿ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇರ್ತೀನಿ. ಮಗನೇ, ಹೊಡೆದಿದ್ದು ಏಟು ಜನ್ಮ ಜನ್ಮ 7 ಜನ್ಮ ನಿಂತಿರ್ಬೇಕು. ಹಾಗೆ ಮಾಡ್ತೀನಿ. ಹಾ ರಘು,
ರಾಜ ನನಗೊಂದು ಮುಖ್ಯವಾದ ಕೆಲಸ ಹೇಳ್ತಾನೆ. ಆ ಕೆಲಸವನ್ನು ನಾನು ಮುಗಿಸ್ಕೊಂಡು ಬರ್ತೀನಿ. ಅಲ್ಲಿ ತನಕ ಈ ಮಗನ ಬಾರಿಸ್ತಾನೆ. ಅಣ್ಣ ಹೇಗಿದ್ದೀಯಣ್ಣ? ನಾನು ಚೆನ್ನಾಗಿದ್ದೇನೆ. ನೀವು ಚೆನ್ನಾಗಿದ್ದೀರೇನಪ್ಪ?